ಎಲ್ಲರಿಗೂ ನಮಸ್ಕಾರ ಮಕ್ಳೇ. ಇವತ್ತಿನ ತರಗತಿಯಲ್ಲಿ ನಮ್ಮೆಲ್ಲರ ಜೀವನಕ್ಕೆ ತುಂಬಾನೇ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಕಲಿಯೋಣ. ಅದೇ ಮಾನವ ಹಕ್ಕುಗಳು. ನಾವು ಹುಟ್ಟಿದ ಕ್ಷಣದಿಂದಲೇ ನಮ್ಗೆ ಕೆಲವು ವಿಶೇಷ ಅಧಿಕಾರಗಳು ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾ? ಬನ್ನಿ, ಆ ಶಕ್ತಿಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸರಿ, ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸರಳವಾದ ಪ್ರಶ್ನೆ. ನಾವೆಲ್ಲರೂ ಗೌರವದಿಂದ ಸಂತೋಷವಾಗಿ ಬದುಕಬೇಕು ಅಲ್ವಾ? ಹಾಗೆ ಬದುಕೋಕೆ ನಮ್ಗೆ ಅತೀ ಮುಖ್ಯವಾಗಿ ಏನ್ ಬೇಕು ಅಂತ ನಿಮ್ಗನ್ಸತ್ತೆ? ಒಂದ್ ಕ್ಷಣ ಯೋಚನೆ ಮಾಡಿ ನೋಡೋಣ. ಒಳ್ಳೆ ಯೋಚನೆಗಳು. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗದಲ್ಲಿ ಈ ಮಾನವ ಹಕ್ಕುಗಳು ಅಂದ್ರೆ ನಿಖರವಾಗಿ ಏನು ಮತ್ತೆ ಈ ಜಗತ್ತಿಗೆ ಇದರ ಅವಶ್ಯಕತೆ ಯಾಕೆ ಬಂತು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ನೋಡೋಣ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ನಮಗೆ ಕೆಲವು ವಿಶೇಷವಾದ ಅಧಿಕಾರಗಳು ಸಿಗುತ್ತೆ. ಇವು ನಮಗೆ ಗೌರವವಾಗಿ ಬದುಕೋಕೆ, ನಮ್ಮಲ್ಲಿರೋ ಟ್ಯಾಲೆಂಟನ್ನ ಹೊರತರೋಕೆ ಮತ್ತು ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋಕೆ ಬೇಕಾದ ಅವಕಾಶಗಳು. ಅರ್ಥ ಆಯ್ತಾ? ಆದ್ರೆ ಮಕ್ಕಳೇ, ಈ ಹಕ್ಕುಗಳು ನಮ್ಗೆ ಸುಮ್ನೆ ಸಿಕ್ಕಿದ್ದಲ್ಲ. ಹಿಂದೆಲ್ಲ 2 ದೊಡ್ಡ ಮಹಾಯುದ್ಧಗಳು ನಡೆದುವು. ಆಗ ಕೋಟ್ಯಾಂತರ ಜನರ ಜೀವಕ್ಕೆ ಬೆಲೆಯೇ ಇರ್ಲಿಲ್ಲ. ಆ ಭಯಾನಕ ಘಟನೆಗಳನ್ನ ನೋಡಿ ಇಡೀ ಪ್ರಪಂಚವೇ ಒಂದು ಪಾಠ ಕಲ್ತುಕೊಂಡಿತು. ಇನ್ನೊಮ್ಮೆ ಹೀಗಾಗಬಾರದು ಅಂತ ಎಲ್ಲರೂ ಸೇರಿ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಿ 1948ರ ಡಿಸೆಂಬರ್ 10ನೇ ತಾರೀಕು ಈ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿದ್ರು. ಇದು ಮನುಷ್ಯರ ಇತಿಹಾಸದಲ್ಲೇ ಒಂದು ದೊಡ್ಡ ಮೈಲಿಗಲ್ಲು. ಹಾಗಾದ್ರೆ ನಮ್ಗೇನೇನ್ ಹಕ್ಕುಗಳಿವೆ ಅಂತ ತಿಳ್ಕೊಳ್ಳೋಕೆ ಕುತೂಹಲ ಇದೆಯಾ? ಬನ್ನಿ, ನಮ್ಮ 2ನೇ ವಿಭಾಗದಲ್ಲಿ ನಮ್ಮ ಪ್ರತಿದಿನದ ಜೀವನಕ್ಕೆ ಶಕ್ತಿ ತುಂಬುವ ಕೆಲವು ಪ್ರಮುಖ ಹಕ್ಕುಗಳ ಬಗ್ಗೆ ಮಾತಾಡೋಣ. ನೋಡಿ, ಇವು ಕೆಲವು ತುಂಬಾ ಮುಖ್ಯವಾದ ಹಕ್ಕುಗಳು. ನಾವು ಯಾರು, ಎಲ್ಲಿಂದ ಬಂದಿದ್ದೀವಿ, ಯಾವ ಭಾಷೆ ಮಾತಾಡ್ತೀವಿ, ಇದೆಲ್ಲ ಮುಖ್ಯ ಅಲ್ಲ. ನಾವೆಲ್ಲರೂ ಸಮಾನರು. ನಮ್ಗೆ ನಮ್ಮ ಅನಿಸಿಕೆಗಳನ್ನ ಧೈರ್ಯವಾಗಿ ಹೇಳೋಕೆ ಪೂರ್ತಿ ಸ್ವಾತಂತ್ರ್ಯ ಇದೆ. ಆದ್ರೆ ಒಂದು ನೆನ್ಪಿಟ್ಕೋಬೇಕು, ನಮ್ಗೆ ಹಾಡು ಹಕ್ಕಿದೆ ಸರಿ, ಆದ್ರೆ ಪಕ್ಕದ ಮನೇಲಿ ಯಾರೋ ಓದ್ಕೊಳ್ತಾ ಇದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಅಲ್ವಾ? ನಮ್ಮ ಸ್ವಾತಂತ್ರ್ಯ ಇನ್ನೊಬ್ಬರ ಹಕ್ಕನ್ನ ಗೌರವಿಸ್ಬೇಕು. ನಿಮ್ಮ ಅಪ್ಪ ಅಮ್ಮ ಅಥವಾ ಅಕ್ಕ ಅಣ್ಣ ಯಾರಾದ್ರೂ ಕೆಲಸಕ್ಕೆ ಹೋಗ್ತಾರಲ್ವಾ, ಅವರಿಗೂ ಕೆಲವು ಹಕ್ಕುಗಳಿವೆ. ಅವರು ಮಾಡೋ ಕೆಲಸಕ್ಕೆ ಸರಿಯಾದ ಸಂಬಳ ಸಿಗ್ಬೇಕು. ಮುಖ್ಯವಾಗಿ ಒಂದೇ ತರದ ಕೆಲಸವನ್ನ ಒಬ್ಬ ಗಂಡಸ್ಸು ಮತ್ತು ಒಬ್ಬ ಹೆಂಗಸ್ಸು ಮಾಡಿದ್ರೆ ಇಬ್ರಿಗೂ ಒಂದೇ ಸಮನಾದ ಸಂಬಳ ಕೊಡಬೇಕು. ಅದನ್ನೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಾರೆ. ಹಾಗೆಯೇ ಕೆಲಸ ಮಾಡಿ ಸುಸ್ತಾದಾಗ ರೆಸ್ಟ್ ಮಾಡೋದು ಕೂಡ ಅವರ ಹಕ್ಕೆ. ಓಕೆ, ಈಗ ಬಂತು ನೋಡಿ ನಿಮ್ಗೋಸ್ಕರನೇ ಒಂದು ಸ್ಪೆಷಲ್ ಸೆಕ್ಷನ್. ದೊಡ್ಡವರಿಗೆ ಇರುವ ಹಕ್ಕುಗಳ ಜೊತೆಗೆ ಮಕ್ಕಳಾದ ನಿಮ್ಗೂ ಕೂಡ ಕೆಲವು ವಿಶೇಷವಾದ ರಕ್ಷಣೆ ಮತ್ತು ಹಕ್ಕುಗಳಿವೆ. ಅವು ಯಾವುವು ಅಂತ ತಿಳ್ಕೊಳ್ಳೋಕೆ ರೆಡಿ ಇದ್ದೀರಾ? ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಮಗುವಿಗೂ ತನ್ನ ಫ್ಯಾಮಿಲಿ ಜೊತೆ ಸೇಫ್ ಆಗಿ ಪ್ರೀತಿಯಿಂದ ಬೆಳೆಯೋ ಹಕ್ಕಿದೆ. ನಿಮಗೆ ಒಳ್ಳೆ ಊಟ, ಆರೋಗ್ಯ ಮತ್ತು ಶಿಕ್ಷಣ ಸಿಗೋದು ಯಾರೋ ಕೊಡ್ತಿರೋ ದಾನ ಅಲ್ಲ, ಅದು ನಿಮ್ಮ ಹಕ್ಕು. ಯಾರಾದ್ರೂ ನಿಮ್ಮನ್ನ ಸ್ಕೂಲ್ ಬಿಡ್ಸಿ ಕೆಲ್ಸಕ್ಕೆ ಕಳಿಸಿದ್ರೆ ಅದು ನಿಮ್ಮ ಹಕ್ಕಿನ ಉಲ್ಲಂಘನೆ ಮತ್ತು ಕಾನೂನು ಪ್ರಕಾರ ದೊಡ್ಡ ಅಪರಾಧ. ಈ ನಂಬರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 14. ನಮ್ಮ ದೇಶದ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ, 14 ವರ್ಷ ತುಂಬೋವರೆಗೂ ಯಾವುದೇ ಮಗುವನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದು ಶಿಕ್ಷಾರ್ಹ ಅಪರಾಧ. ಇದು ನಿಮ್ಮ ರಕ್ಷಣೆಗಾಗಿ ಮಾಡಿರೋ ರೂಲ್. ಇಲ್ಲಿ ಲಿಸ್ಟಲ್ಲಿರೋ ಜಾಗಗಳನ್ನ ಗಮನಿಸಿ. ಗಣಿ, ಪಟಾಕಿ ಫ್ಯಾಕ್ಟ್ರಿ, ಗ್ಯಾರೇಜ್ ಇವೆಲ್ಲ ತುಂಬಾ ಅಪಾಯಕಾರಿ ಜಾಗಗಳು. ಇಲ್ಲಿ ಮಕ್ಕಳು ಕೆಲಸ ಮಾಡಿದ್ರೆ ಅವರ ಆರೋಗ್ಯ ಹಾಳಾಗತ್ತೆ, ಭವಿಷ್ಯ ಕೂಡ ಹಾಳಾಗತ್ತೆ. ಅದಕ್ಕೆ ನಮ್ಮ ಕಾನೂನು ಈ ಜಾಗಗಳಲ್ಲಿ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದನ್ನ ಕಂಪ್ಲೀಟಾಗಿ ನಿಷೇಧ ಮಾಡಿದೆ. ಯಾಕಂದ್ರೆ ಮಕ್ಕಳ ಜಾಗ ಫ್ಯಾಕ್ಟ್ರಿ ಅಲ್ಲ, ಕ್ಲಾಸ್ ರೂಮ್ ಅಲ್ವಾ? ಸರಿ, ಇಲ್ಲಿಯವರೆಗೂ ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಒಂದು ವೇಳೆ ಯಾರಾದ್ರೂ ನಮ್ಮ ಹಕ್ಕುಗಳನ್ನ ಕಿತ್ತುಕೊಂಡ್ರೆ, ನಮ್ಗೆ ಅನ್ಯಾಯ ಮಾಡಿದ್ರೆ ಆಗ ಏನ್ ಮಾಡೋದು? ಯಾರಿಗೆ ಹೇಳೋದು? ಹೆದರಬೇಡಿ, ಅದಕ್ಕೂ ಒಂದು ವ್ಯವಸ್ಥೆ ಇದೆ. ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ನಮ್ಮ ಹಕ್ಕುಗಳಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಮ್ಗೋಸ್ಕರ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ. ನಮ್ಮ ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ಅಷ್ಟೇ ಅಲ್ಲ ಇಡೀ ಪ್ರಪಂಚದ ಮಟ್ಟದಲ್ಲೂ ಈ ಸಂಸ್ಥೆಗಳು ಕೆಲಸ ಮಾಡ್ತವೆ. ನಾವು ದೂರು ಕೊಟ್ರೆ ಅವರು ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸ್ತಾರೆ. ಈ ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂದ್ರೆ ಒಂದು ಕಾಯಿನ್ನ 2 ಸೈಡಿದ್ದ ಹಾಗೆ. ನಮ್ಗೆ ಕ್ಲಾಸ್ನಲ್ಲಿ ಶಾಂತವಾಗಿ ಪಾಠ ಕೇಳೋ ಹಕ್ಕಿದೆ ಅಲ್ವಾ? ಅದೇ ರೀತಿ ಬೇರೆಯವರಿಗೂ ಡಿಸ್ಟರ್ಬ್ ಮಾಡದೆ ಪಾಠ ಕೇಳೋಗ್ಬಿಡೋದು ನಮ್ಮ ಕರ್ತವ್ಯ. ನಮ್ಮ ಹಕ್ಕನ್ನ ನಾವು ಎಂಜಾಯ್ ಮಾಡ್ಬೇಕು, ಜೊತೆಗೆ ಬೇರೆಯವರ ಹಕ್ಕನ್ನು ಗೌರವಿಸಬೇಕು. ಹಾಗಾದ್ರೆ ಇವತ್ತಿನ ಕ್ಲಾಸ್ನಿಂದ ನಾವು ಏನ್ ಕಲ್ತ್ವಿ?
ನಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋದು, ಬೇರೆಯವರ ಹಕ್ಕುಗಳನ್ನ ಗೌರವಿಸೋದು, ಮತ್ತೆ ಎಲ್ಲಾದ್ರೂ ತಪ್ಪು ನಡೀತಾ ಇದ್ರೆ ಧೈರ್ಯವಾಗಿ ಪ್ರಶ್ನೆ ಮಾಡೋದು. ಇದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ. ನೀವೆಲ್ಲ ಜವಾಬ್ದಾರಿಯುತ ಪ್ರಜೆಗಳಾಗ್ತೀರಾ ಅಂತ ನನಗೆ ನಂಬಿಕೆ ಇದೆ. ಸರಿ ತಾನೇ? ನೆನಪಿಡಿ, ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ನಮಸ್ಕಾರ.